ಎಲ್ಲರಿಗೂ ನಮಸ್ಕಾರ. ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಾನು ಹುಟ್ಟಿ ಬೆಳೆದಂಥ ಊರು, ನಮ್ಮ ಕರ್ನಾಟಕದ ಮಣ್ಣಿನ ಒಂದು ಕಲೆ. ನಾನು ಇಷ್ಟು ವರ್ಷ ಏನಾದರೂ ನಿಮ್ಮನ್ನು ಸಂಗೀತದ ಮೂಲಕ ಏನಾದರೂ ರಂಜಿಸದಿದ್ದರೆ ಅದರ 100ಕ್ಕೆ 200% ಅದರದ್ದು ಪರ್ಸೆಂಟೇಜ್ ಏನಿದೆ ಅದರ ಎಲ್ಲ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗುತ್ತೆ. ಆ ಯಕ್ಷಗಾನದಿಂದೇ ಇವತ್ತಿಗೆ ರವಿ ಬಸರವರು ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಸಂಗೀತದ ಮೂಲಕ ಏನಾದ್ರು ಮಾಡ್ತಾ ಇದ್ದಿದ್ರೆ ಅದ್ರ ಕಂಪ್ಲೀಟ್ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಯಾಕಂದರೆ ಅದು ಚಿಕ್ಕ ವಯಸ್ಸಿಂದ ನನಗೆ ಕೊಟ್ಟಂಥ ಇನ್ಪುಟ್ ಆಗಿರ್ಬೋದು, ಅದರ ಏನು ಸ್ಕ್ರೀನ್ ಪ್ಲೇ ಪ್ರೆಸೆನ್ಸ್ ಆಗಿರ್ಬೋದು, ಇವೆಲ್ಲವೂ ನನಗೆ ಗೊತ್ತಿಲ್ಲದಂಗೆ ಸಂಗೀತದ ಒಂದು ನಾಲೆಜನ್ನು ನಮ್ಮ ಕರಾವಳಿ ಭಾಗದ ಎಲ್ಲರಿಗೂ ಅದು ಕೊಟ್ಟಿದೆ. ಇದು ಉಳಿದ ಭಾಗದವರಿಗೂ ಸಿಗಬೇಕು ಅಂತ ನನ್ನ ಆಸೆ. ಹಾಗೆ ನಮ್ಮ ಕರ್ನಾಟಕದ ಕಲೆ ಒಂದು 3 ಜಿಲ್ಲೆಗೆ ಸೀಮಿತ ಆಗಿದೆ. ಆ ಸೀಮಿತವನ್ನು ಅದನ್ನು ಬ್ಯಾರಿಯರ್ನ ಓಪನ್ ಮಾಡಿ ಉಳಿದ ಎಲ್ಲ ಭಾಗದವರು ಇದ್ರ ಬಗ್ಗೆ ಗಮನ ಹರಿಸೋ ಥರ ಆಗಬೇಕು. ಅದ್ರ ಜೊತೆಗೆ ಇದ್ರ ಬಗ್ಗೆ ವಿಚಾರವನ್ನು ತಿಳಿಯೋ ಥರ ಆಗಬೇಕು. ಒಂದು ಪುರಾಣಗಳ ಕಥೆಗಳನ್ನು ಅತ್ಯದ್ಭುತವಾದಂಥ ರೀತಿಯಲ್ಲಿ ಜನರಿಗೆ ತೋರಿಸ್ಕೊಡುವಂಥ ಒಂದು ಉತ್ತಮವಾದಂಥ ಕಲೆ ಎಲ್ಲ ಭಾಗದಲ್ಲೂ. ಈಗ ಮಾತುಗಾರಿಕೆ ಆಗಿರಲಿ, ಕತೆ ನೆರೆಷನ್ ಆಗಿರಲಿ, ವೇಷಭೂಷಣ ಆಗಿರಲಿ, ಎಲ್ಲವೂ ಅಷ್ಟು ವರ್ಷಗಳಿಂದ ಒಂದು ಫೈನ್ ಟ್ಯೂನ್ ಆಗಿ ನಮ್ಮ ಮುಂದಿದೆ. ಸೊ ಇದನ್ನು ಜನರಿಗೆ ತೋರಿಸ್ತಾ ಹೇಗೆ ತೋರಿಸೋದು ಅಂತ ಹೇಳಿ ಒಂದು 12 ವರ್ಷ ಹಿಂದೆ ಒಂದು ಆಲೋಚನೆ ಹಾಕಿದೆ. ಆ ಸಮಯಕ್ಕೆ ಬಹುಶಃ ಕಾಲ ಕೂಡಿ ಬಂದಿಲ್ಲ. ಸೊ ಈಗ ಆ ಕಾಲ ಕೂಡಿ ಬಂದಿದೆ. ಈ ಸಿನಿಮಾ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಿರುವಂಥ ಉದ್ದೇಶ, ನನ್ನ ಹಿಂದಿನ ಎಲ್ಲ ಜರ್ನಿಗಳನ್ನು ನೋಡಿದವಾಗ ನನಗೆ ಗೊತ್ತಿಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ತಂದವರು ನೀವೆಲ್ಲರೂ, ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಈ ಸಿನಿಮಾ ಮೊದಲಿಗೆ ನಿಮಗೆ ತೋರಿಸ್ಬೇಕು ಅಂತ ನಾವು ನಮ್ಮ ತಂಡ ನಿರ್ಧಾರ ಮಾಡಿಕೊಂಡು ಇವತ್ತು ಈ ಶೋನ ಇಟ್ಟಿದ್ದೀವಿ. ಇದು ಸಿನಿಮಾ ಅಂತ ನಾವು ನಿಮಗೆ ತೋರಿಸ್ತಾ ಇಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ, ಗಂಡುಮೆಟ್ಟಿನ ಕಲೆ. ಇದನ್ನು ನಾವೆಲ್ಲರೂ ಸೇರಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನುವಂಥ ನನ್ನ ಉದ್ದೇಶ. ಈ ಜರ್ನಿಯಲ್ಲಿ ನೀವೆಲ್ಲರೂ ನನ್ನ ಜೊತೆಗೆ ಇರ್ತೀರಿ, ಯಕ್ಷಗಾನದ ಜೊತೆ ಇರ್ತೀರಿ, ಯಕ್ಷಗಾನಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅನ್ನುವಂಥ ಅಗಾಧವಾದಂಥ ನಂಬಿಕೆ. ಯಕ್ಷಗಾನ ನಿಮ್ಮೆಲ್ಲರಿಗೂ ಡೈರೆಕ್ಟ್ಲಿ ನಿಮಗೆ ಸಪೋರ್ಟನ್ನು ಕೊಟ್ಟಿದೆ. ಅದೆಲ್ಲವೂ ಯಕ್ಷಗಾನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಅದ್ಭುತವಾದಂಥ ಕಲೆ ಅಷ್ಟು 1000 ವರ್ಷಗಳಿಂದ ಹೇಗೆ ಇದು ಕ್ಯಾರಿಯಾಗಿ ಬಂತು, ಇಲ್ಲಿ ತನಕ ಅದರ ಗಟ್ಟಿತನ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂಥ ಚೌಕಟ್ಟನ್ನು ನಿಭಾಯಿಸ್ಕೊಂಡು ಬಂದಂಥ ಎಲ್ಲ ವೇಷ ಮಾಡಿದವರು ಆಗಿರಲಿ, ಮೇಳ ಕಟ್ಟಿದವರಾಗಿರಲಿ, ಮೇಳದ ಯಜಮಾನರಾಗಿರಲಿ, ದೇವಸ್ಥಾನದ ಏನು ಆಡಳಿತ ಮಂಡಳಿ ಆಗಿರಲಿ, ಇಲ್ಲಿ ತನಕನೂ ಅದನ್ನು ಚಾಚು ಚಪ್ಪದೆ ಪ್ರತಿದಿನವೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೆ ಒಂದು ಯಕ್ಷಗಾನ ನಾವು ಏನಾದ್ರು ಆಟ ಆಡಿಸ್ಬೇಕಂತ ಹೇಳಿದ್ರೆ ಮುಂದಿನ 2048 ತನಕ ಯಕ್ಷಗಾನ ಸಿಗೋ ಪರಿಸ್ಥಿತಿ ಇಲ್ಲ. ಆ ಮಟ್ಟದ ಒಂದು ಬೇಡಿಕೆ ಯಕ್ಷಗಾನದಲ್ಲಿ ಕ್ರಿಯೇಟ್ ಆಗಿದೆ. ಇದೆಲ್ಲವೂ ಸಾಧ್ಯ ಹೇಗೆ ಹೇಳಿದ್ರೆ ಪ್ರತಿಯೊಬ್ಬರು ಅದರ ಮೇಲೆ ಇಟ್ಟಿರುವಂಥ ನಂಬಿಕೆ, ದೈವದ ಒಂದು ನಂಬಿಕೆ. ನನಗೇನಾದ್ರು ಒಂದು ಯಶಸ್ವಿ ಕೆಲಸ ಸಿಕ್ಕಿದ್ರೆ ಒಂದು ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂತಾರೆ, ನಾನು ಈ ಮೇಳದ ಆಟವನ್ನು ಆಡಿಸ್ತೇನೆ, ದೇವಿ ಮಹಾತ್ಮೆಯನ್ನು ಆಡಿಸ್ತೇನೆ, ವೀರಚಂದ್ರವಾಸವನ್ನು ಆಡಿಸ್ತೇನೆ ಅಂತ ಹೇಳಿ ಹರಕೆ ಹೊತ್ಕೊತಾರೆ. ಈ ಎಲ್ಲ ದಿಕ್ಕಿನಲ್ಲಿ ಈ ಮಟ್ಟಕ್ಕೆ ಅದು ಕಾಪಾಡಿಕೊಂಡು ಅದರ ಘನತೆಯನ್ನು ಎತ್ತಿಡ್ಕೊಂಡು ಬಂದಿದೆ. ಇದು ಉಳಿದ ಭಾಗದವರಿಗೂ ಎಲ್ಲೋ ಏರ್ಪೋರ್ಟಲ್ಲಿ ಗೊಂಬೆನೋ ಅಥವಾ ಇನ್ನೆಲ್ಲೋ ಏನು ಹಾಡುಗಳ ನಮ್ಮ ಸಿನಿಮಾ ಹಾಡುಗಳ ಹಿಂದೆನೋ ಯಕ್ಷಗಾನವನ್ನು ನೋಡಿದ್ದೀವಿ. ಸೊ ಅದೆಲ್ಲ ಯಕ್ಷಗಾನ. ಅದನ್ನು ಬಿಟ್ಟು ಯಕ್ಷಗಾನದ ಕಲೆ ಒಂದು ಅದ್ಭುತವಾದಂಥ ಕಲೆ, ಇದು ನಿಮಗೆ ತೋರ್ಪಡಿಸ್ಬೇಕು ಅಂತ ನನ್ನ ಆಸೆ. ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಇಡೀ ತಂಡ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಶ್ರಮವಹಿಸಿ ಇದನ್ನು ಮಾಡಿದ್ದೀವಿ. ದೇವ್ರ ಕಲೆ ಅಂತ ಇದನ್ನು ಭಕ್ತಿಯಿಂದ ಮಾಡಿದ್ದೀವಿ. ಇದನ್ನು ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡಲಿಲ್ಲ. ಇದಕ್ಕೆ ಒಂದಿಷ್ಟು ಬಲ ಬೇಕು ಅಂತ ಹೇಳಿದವಾಗ ಸಿನಿಮಾ ರಂಗದಲ್ಲಿರುವಂಥ ನನ್ನ ಸ್ನೇಹಿತರ ಬಳಗದವರು, ಶಿವಣ್ಣ ಆಗಿರಲಿ, ನನಗೆ ಮೊದಲಿಂದಲೂ ವೆಲ್ ವಿಶರ್ ಕೊಟ್ಟು ನನ್ನ ಪ್ರತಿ ಜರ್ನಿಯಲ್ಲೂ ನಮ್ಮ ಜೊತೆಗೆ ಬಂದವರು, ನನಗೆ ಸಾಥ್ ಕೊಟ್ಟವರು, ಗರುಡಾರಾಮ್ ಅವರು ಆಗಿರಲಿ, ಚಂದನ್ ಶೆಟ್ಟಿ ಅವರಾಗಿರಲಿ, ಪುನೀತ್ ರುದ್ರನಾಗನ್ ಅವರು ಆಗಿರಲಿ, ಅಥವಾ ನಮ್ಮ ಸಂಪೂರ್ಣ ತಂಡ ಆಗಿರಲಿ, ಯಕ್ಷಗಾನದಲ್ಲಿ ಸೇವೆ ಕೊಟ್ಟು ಇಲ್ಲಿ ತನಕ 25 ವರ್ಷ 30 ವರ್ಷ ಸೇವೆ ಕೊಟ್ಟಂಥ ಕಲಾವಿದರುಗಳು ನಮ್ಮ ಜೊತೆಗಿದ್ದಾರೆ. ಶಿಥಿಲ್ ಶೆಟ್ಟಿ ಅಂತ ಚಂದ್ರಹಾಸನ ಮುಖ್ಯ ಪಾತ್ರದಲ್ಲಿ ಇವ್ರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ್ ಮುಂದರ್ತಿ. ಸೊ ಇದೇ ರೀತಿ ತಾರಾ ಬಳಗ ಏನು ಮದರನ ಪಾತ್ರದಲ್ಲಿ ಕಡಬಾಳರಾಗಿರಲಿ, ಅದಾದಮೇಲೆ ವಿಷಯ ಪಾತ್ರದಲ್ಲಿ ನಮ್ಮ ನಾಗಶ್ರೀ ಅವರಾಗಿರಲಿ, ಈ ಥರದ ಒಂದಾದ್ಮೇಲೆ ರವೀಂದ್ರ ದೇವಡಿಗರಾಗಿರಲಿ, ಎಲ್ಲರೂ
ಆ ಯಕ್ಷಗಾನದಲ್ಲಿ ಹಲವು ವರ್ಷಗಳಿಂದ ಸೇವೆ ಕೊಟ್ಕೊಂಡು ಬಂದವರು. ಈ ಎಲ್ಲ ಅದ್ಭುತ ಕಲಾಕಾರರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು, ಅವರಿಗೂ ಒಂದು ಏನು ಎಲೆಮರೆ ಹಿಂದಿರುವಂಥ ಪ್ರತಿಭೆಗಳಿಗೆ ಮೇನ್ ಸ್ಟ್ರೀಮ್ ಬೆಳಕು ಸಿಗಬೇಕು, ನಿಮ್ಮೆಲ್ಲರ ಬೆಳಕು ಅವ್ರ ಮೇಲೆ ಚೆಲ್ಲಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಈ ಸಿನಿಮಾವನ್ನು ಏನು ವೈಯಕ್ತಿಕವಾಗಿ ನಿಮ್ಮ ಬಾಂಧವ್ಯದ ಮೇಲೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದರ ವಿಡಿಯೋ ಕ್ಲಿಪ್ಪು ಅದನ್ನು ಮಾಡುವಂಥ ಇದನ್ನು ನೀವು ನನಗೆ ಸಹಕಾರ ಕೊಟ್ಟು ನಮ್ಮ ಶ್ರಮಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ಶುಭಾಶೀರ್ವಾದ ಎರಡೂ ಕೈ ನಮ್ಮ ತಲೆ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ನಮ್ಗೆ ಯಾರಿಗೂ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ಸಮಯ ಸಿಗದೇ ಇರಲಿ. ಧನ್ಯವಾದ.